ಈ ಲಾಸ್ಟ್ ಇತ್ತು ಒಂದೋ ಎರಡೋ ಮತ್ತೆ ಮತ್ತೆ ಮಾಡಿದ್ದೇ ಮಾಡ್ಕೊಂಡು ಸಾಯ್ತವನೆ ನನ್ನ ಮಗ. ಮಾನ ಮರ್ಯಾದೆ ಒಂಚೂರು ಇಲ್ಲ. ಸುದೀಪ್ ಸರ್ ಎಂತ ದೊಡ್ಡ ಆಕ್ಟ್ರು. ಸುದೀಪ್ ಸರ್ ಕಾಲಲ್ಲಿ ಉಗುರಿಗೂ ಸಮ ಇಲ್ಲ ನನ್ನ ಮಗ. ಸಿಕ್ಕಿದ ಮೈಕೆಲ್ಲ ಸಿಕ್ಕಿದಂಗೆ ಮಾತಾಡ್ಕೊಂಡು ನಾಯಿಗೆ ಹುಟ್ಬಿಡಂಗೆ ಕಾಣ್ತಾನೆ. ಅದಕ್ಕೆ ಯಾವಾಗ ನೋಡಿದ್ರು ಬೊಗಳ್ತಾ ಇರ್ತಾನೆ. ಅಂತದ್ರಲ್ಲೂ ನಾವೇ ಒಂದು ಕ್ಯಾಮ್ರಾ ಮುಂದೆ ಬರೋಕೆ ನಾಚ್ಕೋತೀವಿ. ಒಂದು ಸುಸ್ರು ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ಕೊಂಡು ಅದು ಸಾಂಗು ಸುದೀಪ್ ಸರ್ ಸಾಂಗ್ ಹಾಕೊಂಡು ಅದು ಇವ್ನ ಐಡಿಗೆ ಕೊಲಬ್ರೇಟ್ ಮಾಡ್ಕೊಂಡು ಇಂಥ ಕಚಡ ನನ್ನ ಮಗ ಇರಬೇಕು. ನಾವೇ ಒಂದು ಬಾತ್ರೂಮ್ ಹೋಗ್ಬಿಟ್ಟು ನಮ್ಮ ಹುಡುಗರು ಯಾರು ವಿಡಿಯೋ ತೆಗಿಯಕ್ಕೆ ಬಂದ್ರೆ ಬೇಡ ಬೇಡ ಅಂತ ನಾವೇ ಕಣ್ಣು ಮುಚ್ಕೋತೀವಿ, ತಲೆ ಮುಚ್ಕೋತೀವಿ. ಅಂಥದ್ರಲ್ಲಿ ಅದನ್ನ ಸೋಷಿಯಲ್ ಮೀಡಿಯಾಗೆ ಹಾಕೋಂಥ ಹುಚ್ಚು ನನ್ನ ಮಗ ಇವನು. ಅದರಲ್ಲೂ ಸುದೀಪ್ ಸರ್ ಸಾಂಗ್‌ನ ಈಗ ಮೊನ್ನೆ ರಿಲೀಸ್ ಆಗಿದೆ 'ಮಾರ್ಕ್' ಫಿಲಂ ಸಾಂಗ್‌ನ ಇವನು ಸುಸ್ಸು ಮಾಡಕ್ಕೆ ಯೂಸ್ ಮಾಡ್ಕೋತಾನೆ ಅಂದ್ರೆ ಎಂಥ ಕಿತ್ತೋದ್ ನನ್ನ ಮಗ ಇರ್ಬೇಕು ನೋಡಿ ಅವ್ನು. ಒಂದು ಸಮಾಜ ಏನನ್ನುತ್ತೆ, ಆ ಫ್ಯಾನ್ಸ್‌ಗಳು ಏನಂತಾರೆ ಅಂತ ಪರಿಜ್ಞಾನವೇ ಇಲ್ಲ ಇದಕ್ಕೆ. ಮಾತೆತ್ತಿದ್ರೆ ಹಂಗೆ ಹಿಂಗೆ ಅಂತ ಸ್ವಲ್ಪ ತಲೆಲಿ ಬುದ್ಧಿನೇ ಇಲ್ಲ ಈ ಬಡ್ಡಿದ್ಕೆ. ಇವ್ನು ಇಷ್ಟ ಬಂದಿದ್ದೆಲ್ಲ ಟ್ರೆಂಡ್ ಆಗ್ಬಿಟ್ಟಿದೆ. ಸುಸ್ಸು ಮಾಡಿದ್ರು ಟ್ರೆಂಡ್ ಆಗುತ್ತೆ ಅಂತ. ಇದೇ ಟ್ರೆಂಡ್ ಆಗಿದ್ದು. ಯಾಕಡೆ ಕರ್ಕೊಂಡ್ ಹೊಡಿತಾರೆ ನನ್ನ ಮಗ ಸಿಕ್ಬಿಟ್ರೆ ರೋಡಲ್ಲಿ. ಇನ್ನೂ ಯಾರೋ ಕೊಟ್ಟಿಲ್ಲ ಅನ್ಸುತ್ತೆ. ಕೊಡ್ತಾ ಇರ್ಬೇಕು. ಅವ್ರು ಹುಚ್ಚ ವೆಂಕಟ್ ಕೊಟ್ರಲ್ಲ ಪಾಪ. ಅವ ಹಿಂಗ್ ಪಾಪ 2-3 ಸಲ ಆ ತರ 20 ಸಲ ಕೊಡ್ಬೇಕು ಇವ್ನಿಗೆ. ಸಿಕ್ಕಿದ ಕಡೆ ಹೊಡಿಬೇಕು. ಕೆಪ್ಪಲ್ಲಿ ಚಾಪ್ಲಿಲಿ. ಹಾಗೆ ಈ ಬಡ್ಡಿದು ಹೇಳ್ತಾನೆ. ಯಾವ್ದೋ ಮೊನ್ನೆ ಯಾವ್ದೋ ಶರ್ಟು ಎಷ್ಟು ಪ್ರೈಸ್ ಅಂತ ಕೇಳಿದ್ರೆ ₹30 ಅಂತಾನೆ. ಅದಕ್ಕೆ ಇದು ₹30 ಅಂತ ಕೇಳಿದ್ರೆ ನಾವು 3 ಲಕ್ಷ ಅಂದ್ರೂ ನಂಬಲ್ಲ ನೀವು. ₹30 ಅಂದ್ರೂ ನಂಬಲ್ಲ ನೀವು ಅಂತಾರೆ. ₹30 ಅಂದ್ರೆ ಯಾವನಾರ ನಂಬ್ತಾನ? ನಿಂಗೆ ಬಾಯಿಗೆ ಬಂದೈತೆ ಅಂತ ಸುಮ್ನೆ ಬಾಯಿಗೆ ಬಂದಿದ್ದೆಲ್ಲ ಹೇಳ್ಬಿಡೋದು ವೈರಲ್ ಆಗ್ಬಿಡೋದು. ನಮ್ಮ ಮೀಡಿಯಾದವ್ರು ಹೋಗಿ ಬಂದು ಅವನಿಗೆ ಮೈಕ್ ಹಿಡಿಯೋದು. ₹30 ಶರ್ಟ್ ಯಾವನ ಪ್ರಪಂಚದಲ್ಲಿ ಕೊಡ್ತಾರ? ನೀ ಆಯ್ತಾ ₹30 ಶರ್ಟ್ ಅಂತೀಯಲ್ಲ, ನೀನು ₹30 ಶರ್ಟು ಹಂಗೆ ಐತೆ. ಅದೇ 2.5 ಲಕ್ಷ 3 ಲಕ್ಷ ಅಂತ ಆ ಶರ್ಟು ಹಂಗೆ ಐತೆ. ಹಂಗ ನಿಜ ಹೇಳ್ತೀಯ ಸುಳ್ಳು ಹೇಳ್ತೀಯ ನೀನು? ಇಷ್ಟು ದಿನ ಹೇಳ್ಕೊಂಡಿದ್ರಲ್ಲ ನಿಜನಾ ಸುಳ್ಳಾ? ಎಂಥ ನನ್ನ ಮಗ ನೀನು ಅಂದ್ರೆ. ಅದು ಅಲ್ದೆ ಬಿಗ್ ಬಾಸ್ ಬೇರೆ ಸೇರ್ಕೊಂಡ್ಬಿಟ್ರು. ಅಯ್ಯೋ! ಎಂತೆಂತ ಕಷ್ಟಪಟ್ಟವ್ರೆ ಎಲ್ಲಾರ್ನೂ ಎಲ್ಲೆಲ್ಲೋ ಇಟ್ಟವ್ರೆ ಪಾಪ. ಇಂಥ ಕಚಡ ಕಂತ್ರಿ ನಾಯಿ ಮಾಡೋಣ ಬಿಗ್ ಬಾಸ್ ಸೇರ್ಕೊಂಡ್ರೆ. ಬಿಗ್ ಬಾಸ್ ಹೋಗೋದೇ ಒಳ್ಳೇದಾಗಿರೋದೇನೋ. ಬಿಗ್ ಬಾಸ್ ಹೋಗ್ಬಿಟ್ಟು ಇಲ್ಲೆಲ್ಲ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾ ಇರೋದು. ನಾನು ಹೇಳಿದ್ದೆಲ್ಲ ಯೂಸ್ ಆಗ್ಬಿಡುತ್ತೆ, ನಾನು ಹೇಳಿದ್ದೆಲ್ಲ ವೈರಲ್ ಆಗ್ಬಿಡುತ್ತೆ, ಟ್ರೆಂಡ್ ಆಗ್ಬಿಡುತ್ತೆ, ಕ್ರಿಯೇಟರು ಅದು ಇದು ಅನ್ಕೊಂಡು. ಇದೇ ಅವ್ನು ಟ್ರೆಂಡ್ ಮಾಡ್ತಾ ಇರೋದು. ಸುದೀಪ್ ಸರ್ ಸಾಂಗ್‌ನ ತಗೊಂಡೋಗ್ಬಿಟ್ಟು ಸುಸ್ಸು ಮಾಡೋ ಜಾಗದಲ್ಲಿ ಹಾಡೋ ಮಾಡ್ಕೊಂಡು ಅವ್ನ ಐಡಿ ಕೊಲಾಬ್ ಮಾಡ್ಕೊಂಡು ಈ ರೀತಿ ಆಯ್ತಾ ಅಂದ್ರೆ ಈ ಮಟ್ಟಕ್ಕೆ ಬಂದೈದೆ. ಇವಾಗ ಅಂದ್ರೆ ಅವ್ನ ಮೈಂಡ್ ಸೆಟ್ ಹಂಗಾಗ್ಬಿಟ್ಟೈತೆ. ನಾನು ಮಾಡಿದ್ದೆಲ್ಲ ಟ್ರೆಂಡು, ನಾನು ಮಾಡಿದ್ದೆಲ್ಲ ವೈರಲ್ಲು ಅಂತ. ಸೊ ನಮ್ಮ ಜನಗಳು ಹಂಗೆ ಹೋಗಿ ಮೈಕ್ ಹಿಡ್ಕೊಂಡು ಈಗ ಈ ಮಟ್ಟಕ್ಕೆ ತಂದಿಟ್ಟವ್ನೆ. ನಾಳಿಕೆ ಯಾವ ಮಟ್ಟಕ್ಕೆ ಹೋಯ್ತಾನೋ ಗೊತ್ತಿಲ್ಲ. ಈ ನನ್ನ ಮಗನ ಇಲ್ಲೇ ಕಟ್ ಮಾಡಿದ್ರೆ ಸರಿ. ರಜತನ ಮಾಡೋದು ಸರಿ. ಅಂಥದ್ರಲ್ಲಿ ಹಿಂಗೆ ಬಡ್ಕೊಂಡೋಗ್ಬಿಟ್ರೆ ಯಾವ್ದೋ ಹುಡುಗಿ ಮೇಲೆ ಕೈ ಹಾಕ್ಬಿಟ್ಟು ಸೀರೆ ಎಳೆದ್ಬಿಟ್ಟು ಇದು ವೈರಲ್ ಆಗುತ್ತೆ ನೋಡ್ರಪ್ಪ ಅಂದ್ರು ಅಂದ. ಇಂಥ ಕಿತ್ತೋ ಬೋಳಿ ಮಕ್ಳು ಇರೋದ್ರಿಂದನೇ ನ್ಯಾಯವಾಗಿ ಬದುಕ್ತಾ ಇರೋರು, ಕಷ್ಟಪಡ್ತಾ ಇರೋರಿಗೆ ಪ್ರಶಂಸೆಗಳು ಸಿಗ್ತಾ ಇಲ್ಲ. ಇಂಥ ಲುಬಾಕ್ ನನ್ನ ಮಕ್ಕಳು ಸುಮ್ಮನೆ ಏನೇನೋ ಮಾತಾಡ್ಕೊಂಡು ಹೆಂಗೋ ಹೋಗ್ತವ್ರೆ. ಕಷ್ಟಪಡೋರು ಹಂಗೆ ಕಷ್ಟ ಪಡ್ಕೊಂಡವ್ರೆ. ಟ್ಯಾಲೆಂಟ್ ಇರೋರು ಇನ್ನು ಮೂಲೆಯಲ್ಲೇ ಅವ್ರೆ. ಥೂ ನಿನ್ನ ನಾಯಿ ಸತ್ತೆ ನನ್ನ ನೆಕ್ಕ ಸಿಗಾಕ.